ಸೊ ನಿಮ್ಮ ಒಂದು ಸ್ಪೆಷಲೈಸೇಷನ್ ನೋಡಿದ್ರೆ ಒಂದು 110ಕ್ಕೂ ಹೆಚ್ಚು ಟೈಪ್ಸ್ ಆಫ್ ಆರ್ಥೋಪೆಡಿಕ್ ಸರ್ಜರೀಸ್ ಮಾಡಿದ್ದೀರಾ, ವಿಚ್ ಟಾಕ್ಸ್ ಅಬೌಟ್ ಯುವರ್ ವರ್ಸಟ್ಯಾಲಿಟಿ ಆ್ಯಂಡ್ ಆಲ್ಸೋ ನಾಣ್ಯಕ್ಕೆ ಎರಡನೇ ಮುಖ ಇರೋ ಥರ ಯು ಆಲ್ಸೋ ಡೋಂಟ್ ಅಡ್ವೈಸ್ ಸರ್ಜರೀಸ್ ಆನ್ ಮೆಡಿಸಿನ್ಸ್, ಎಷ್ಟು ಲೀಸ್ಟ್ ಆಗುತ್ತೋ ಅಷ್ಟು ಇದು ಅಂತ. ಹೌ ಆರ್ ಯು ಲೈಕ್ ಕೌಂಟರಿಂಗ್ ಯುವರ್ ಓನ್ ಥಿಯರಿ? ಸೊ ಈಗ ಆಪ್ರೇಷನ್, ಈಗ ತಲೆಗೆಲ್ಲ ಒಂದೇ ಮಂತ್ರ ಅಲ್ಲ ಅಂತೇಳಿ ಕನ್ನಡದಲ್ಲಿ ಒಂದು ಗಾದೆ ಇದೆ. ಈಗ ನಾನು ಎಲ್ಲದಕ್ಕೂ ಆಪ್ರೇಷನ್ ಮಾಡ್ತೀನಿ ಅಂತಲೂ ದಟ್ಸ್ ನಾಟ್ ದ ರೈಟ್ ಥಿಂಗ್. ಅದೇ ಎಲ್ಲದನ್ನು ನಾನು ಎಕ್ಸಸೈಸ್ ಮಾಡಿ ಗುಣ ಮಾಡ್ತೀನಿ ಅಂತಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ಪ್ರತಿಯೊಂದಕ್ಕೂ ಅದಕ್ಕೆ ಅದರದ್ದೇ ಆದ ಆ ಒಂದು ಕಂಡೀಷನಿಗೆ, ಅವ್ರಿಗೆ ಇರೋ ಪ್ರಾಬ್ಲಮಿಗೆ ಅದಕ್ಕೆ ಟ್ರೀಟ್ಮೆಂಟ್ಗಳು ಬೇಕಾಗುತ್ತವೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಕಾಕ್ಸಿಡೈನಿಯಾ ಅಂತ ಒಂದು ಮಾತಾಡೋಣ. ಇದು ಕಾಕ್ಸಿಕ್ಸ್ ಪೈನ್ ಅಂತ ಹೇಳ್ತಾರೆ. ಅಂದರೆ ಕೆಳಗಡೆಗೆ ಟೈಲ್ ಬೋನ್ ಅಂತ ಹೇಳ್ತೀವಿ, ಲಾಸ್ಟ್ ಬೋನ್ ಏನಿದೆ, ಸೊ ಆ ಮೂಳೆ, ಬೆನ್ನುಹುರಿ ಲಾಸ್ಟ್ ಮೂಳೆ ಏನಿದೆ, ಅದು ಕೆಲವರಿಗೆ ಪೈನ್ ಆಗಿರುತ್ತೆ. ಅದು ಕೆಲವರಿಗೆ ಬಿದ್ದು ಆಗಿರ್ಬೋದು, ಕೆಲವರಿಗೆ ತುಂಬ ಕೂತ್ಕೊಂಡು ಅದು ಆ ಮೂಳೆದ ಪ್ರಾಬ್ಲಮ್ ಆಗಿರ್ಬೋದು. ಇದು ಒನ್ ಆಫ್ ದ ಕಾಮನ್ ಕಂಡೀಷನ್ಸ್ ವಿ ಸಿ. ಆಯಿತಾ. ಎಷ್ಟೋ ಜನ ಹೆಣ್ಮಕ್ಳಿಗೆ ಕೂಡ ಅದು ಬಿಕಾಸ್ ಆ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಂತ ಏನು ಹೇಳ್ತೀವಿ, ಆ ಮಾಂಸಖಂಡಗಳೇನು ಆ ಬೋನನ್ನು ಹಿಡಿದು ಅದು ಸಪೋರ್ಟ್ ಮಾಡುತ್ತವೆ, ಅವು ಸರಿಯಾಗಿ ಕೆಲಸ ಮಾಡುತ್ತಾ ಇಲ್ಲ ಅಂತ ಹೇಳಿಬಿಟ್ಟು ಆ ರೀತಿ ಪ್ರಾಬ್ಲಮ್ಸ್ ಆಗಿರುತ್ತೆ. ಸೊ ಎಲ್ಲರಿಗೂ ಹೋಗಿ ಆಪ್ರೇಷನ್ ಮಾಡ್ತೀನಾ? ಆಬ್ವಿಯಸ್ಲಿ ನಾಟ್. ಅದರಲ್ಲಿ 95-97% ಜನಕ್ಕೆ ಎಕ್ಸಸೈಸ್ ಮಾಡಿ ಅದಕ್ಕೆ ಆ ಪೆಲ್ವಿಕ್ ಫ್ಲೋರ್ ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಮಾಡಿಕೊಂಡು, ಕೆಲವೊಂದು ಸಿಟ್ಸ್ ಬಾತ್ ಅಂತ ಇರುತ್ತೆ, ಆ ಥರದ್ದೆಲ್ಲ ಟ್ರೀಟ್ಮೆಂಟ್ಸ್ ಇದೆ, ಅದನ್ನ ಮಾಡಿಕೊಂಡು ಗುಣ ಆಗುತ್ತೆ. ಸಿಟ್ಸ್ ಬಾತ್ ಅಂದರೆ ಈಗ ಬಿಸಿ ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ಅದರಲ್ಲಿ ಲಿಟ್ರಲಿ ಒಂದು ದೊಡ್ಡ ಟಬ್ ತೊಗೊಂಡು ಅದರಲ್ಲಿ ಕೂತ್ಕೊಳ್ಳುವಂಥದ್ದು. ಸೊ ಆ ರೀತಿ ಇರುತ್ತೆ, ಪ್ಲಸ್ ಎಕ್ಸಸೈಸ್ ಇರುತ್ತೆ. ಅದಕ್ಕೆ ಆ ಥರದ್ದೆಲ್ಲ ಮಾಡಿಕೊಂಡು ಅದನ್ನ ಕಡಿಮೆ ಮಾಡ್ಕೊಳ್ಬೋದು. ಒಂದು 3-4% ಜನರಲ್ಲಿ ಕಡೆಗೆ ಇಂಜೆಕ್ಷನ್ ಮಾಡ್ತೀನಿ ಅದಕ್ಕೆ, ಆ ಪೇಯ್ನ ಹೊರಟೋಗ್ಸೋದಕ್ಕೆ ಆ ಏರಿಯಾಕ್ಕೆ ಮಾಡುವಂಥ ಒಂದು ಇಂಜೆಕ್ಷನ್ ಇರುತ್ತೆ. ಆ ರೀತಿ ಟ್ರೀಟ್ಮೆಂಟ್ಸ್ ಇದೆ. 1000ರಲ್ಲಿ ಒಬ್ಬರಿಗೆ ಅದು ಯಾವುದಕ್ಕೂ ಗುಣ ಆಗಲ್ಲ. ಐ ಡೂ ಎ ಸರ್ಜರಿ ಕಾಲ್ಡ್ ಕಾಕ್ಸಿಟೆಕ್ಟಮಿ. ದಟ್ಸ್ ಎ ವೆರಿ ರೇರ್ ಸರ್ಜರಿ. ಆಯಿತಾ. ನಾನು ಮಾಡೋದು ಕೂಡ ತುಂಬ ಕಡಿಮೆ. ಬೇರೆ ಸರ್ಜನ್ಸ್ ಎಷ್ಟೋ ಜನ ಮಾಡೋದು ಇಲ್ಲ ಇದೆಲ್ಲ. ಬಟ್ ಆ ರೀತಿ ಆಪ್ಷನ್ಸ್ ಕೂಡ ಇದೆ. ಸೊ ಅಂದರೆ ಇದನ್ನು ಬಂದಿರೋರು ಎಲ್ಲರಿಗೂ ನಾನು ಅದು ಆ ಆಪ್ರೇಷನ್ ಮಾಡ್ತೀನಿ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಈಗ ಸೇಮ್ ಥಿಂಗ್ ಫಾರ್ ಟೆನ್ನಿಸ್ ಎಲ್ಬೋ. ಈಗ ಟೆನ್ನಿಸ್ ಎಲ್ಬೋ ಅನ್ನೋದು ವೆರಿ ಕಾಮನ್ ಕಂಡೀಷನ್, ನೀವು ಕೇಳಿರ್ಬೋದು. ಎಲ್ಬೋ ಪೇಯ್ನು ಈಗ ಟೆನ್ನಿಸ್ ಆಡೋರಿಗೆ ಬರುತ್ತೆ ಅಂತಿಲ್ಲ, ನಾರ್ಮಲ್ ಇದು ಮಾಡೋರಿಗೆ ಕೂಡ ಟೈಪಿಂಗ್ ಇದರಲ್ಲೂ ಬರುತ್ತೆ, ಕೈಯಿಂದ ಕೆಲಸಗಳು ಯಾವುದ್ರಲ್ಲೆಲ್ಲ ಇದೆ ಅದರಲ್ಲೆಲ್ಲರಲ್ಲೂ ಟೆನ್ನಿಸ್ ಎಲ್ಬೋ ಆಗೋ ಚಾನ್ಸಸ್ ಇರುತ್ತೆ. ಅದು ಒನ್ ಆಫ್ ದ ಮಸಲ್ಸ್, ಇಲ್ಲಿ ಒಂದು ಚಿಕ್ಕ ಮಾಂಸಖಂಡ ಅದು ಎಳೆದು ಅಲ್ಲಿ ಇರಿಟೇಷನ್ ಆಗಿಬಿಟ್ಟು ಆಗಿರುತ್ತೆ. ಸೊ ಈಗ ಅದಕ್ಕೆ ನಾನು ಎಷ್ಟೋ ಸರಿ ಏನು ನೋಡ್ತೀನಿ, ಮಾತ್ರೆಗಳು ಕೊಟ್ಟು ಕಳಿಸಿರ್ತಾರೆ. ಅಗೇನ್ ಸೇಮ್ ಥಿಂಗ್. ಈಗ ಪೈನ್ ಕಿಲ್ಲರ್ ಕೊಟ್ಟರೆ ಆ ಪೈನ್ ಕಿಲ್ಲರ್ ತೊಗೊಳ್ಳೋರ್ಗು 5 ದಿನ ಚೆನ್ನಾಗಿರುತ್ತೆ, ಮತ್ತು 6ನೇ ದಿನ ಸೇಮ್ ಥಿಂಗ್. ಸೊ ಇದಕ್ಕೆ ಮಾತ್ರೆಗಳಲ್ಲಿ ಇದು ಯಾವುದಕ್ಕೂ ಗುಣ ಇಲ್ಲಮ್ಮ. ಇದಕ್ಕೆ ನಾನು ಸಾಮಾನ್ಯವಾಗಿ ಎಕ್ಸಸೈಸ್ ಬೇಸ್ಡ್ ಟ್ರೀಟ್ಮೆಂಟ್ಸೇ ಹೇಳಿ ಕಳಿಸಿರ್ತೀನಿ. ಅದರಲ್ಲಿ 90% ಜನಕ್ಕೆ ವಾಸಿಯಾಗಿರುತ್ತೆ. 90-95% ಜನಕ್ಕೆ ಈ ಥರದ ಎಕ್ಸಸೈಸಲ್ಲಿ ಗುಣ ಆಗುತ್ತೆ. ಇವೆಲ್ಲ ಸ್ಟ್ರೆಚಿಂಗ್ ಎಕ್ಸಸೈಸ್ ಇರುತ್ತೆ, ಅಷ್ಟರಲ್ಲಿ ಗುಣ ಆಗುತ್ತೆ. ಒಂದು 5-10% ಜನಕ್ಕೆ ಅದೆಲ್ಲ ಮಾಡಿದ್ರೂ ಕಡಿಮೆ ಆಗಿರಲ್ಲ. ಆವಾಗ ವಿಡು ಪ್ಲಾಸ್ಮಾ ಇಂಜೆಕ್ಷನ್ ಅಂತ ಏನು ಮಾತಾಡಿದ್ವಿ ಮೊದಲು, PRP ಇಂಜೆಕ್ಷನ್ ಅಂತ ಏನು ಹೇಳ್ತೀವಿ, ಇದೆಲ್ಲ ರೀಜನರೇಷನ್ ಥೆರಪಿ ಅಂತ ಹೇಳ್ತೀವಿ, ರೀಜನರೇಷನ್ ಟ್ರೀಟ್ಮೆಂಟ್ಸ್ ಅಂತ ಹೇಳ್ತೀವಿ. ಅದನ್ನು ಮಾಡಿಬಿಟ್ಟು ಹೀಲ್ ಮಾಡೋವಂಥ ಒಂದು ಆಪ್ಷನ್ ಇದೆ. ಆದರೆ ಆ ಇಂಜೆಕ್ಷನ್ ಮಾಡಿದವ್ರಲ್ಲೂ 9 ಜನರಿಗೆ ಗುಣ ಆಗಿರುತ್ತೆ, ಒಬ್ರಿಗೆ ಯಾರಿಗೂ ಗುಣ ಆಗಿರಲ್ಲ. ಅಂದರೆ ಈಗ ಆಲ್ಮೋಸ್ಟ್ 1000ದಲ್ಲಿ ಒಂದು 2-3 ಜನಕ್ಕೆ ಗುಣ ಆಗಿರಲ್ಲ. ಅಂಥವ್ರಿಗೆ ಕಡೆಗೆ ನಾನು ಆಪ್ರೇಷನ್ನೇ ಮಾಡಬೇಕಾಗತ್ತೆ. ಆಯಿತಾ. ಅದಕ್ಕೆ ಈಗ ಒಂದು ಟೆನ್ನಿಸ್ ಎಲ್ಬೋ ಸರ್ಜರಿ ರಿಲೀಸ್ ಅಂತ ಮಾಡ್ತೀವಿ, ಅದಕ್ಕೊಂದು ಆಪ್ರೇಷನ್ ಮಾಡಿ ಅದನ್ನ ಗುಣ ಮಾಡೋವಂಥದ್ದು ಇದೆ. ಬಟ್ ನಾನು 1000 ಜನಕ್ಕೂ ಆಪ್ರೇಷನ್ ಮಾಡಬೇಕಾ? ಖಂಡಿತ ಇಲ್ಲ. ಬಟ್ ಹಾಗಂತ ಹೇಳ್ಬಿಟ್ಟು ನಾನು ಆಪ್ರೇಷನ್ನೇ ಮಾಡಲ್ವಾ? ನೋ. ಯಾಕೆಂದರೆ ಕೆಲವರಿಗೆ ಆ ಒಂದು ಸ್ಮಾಲ್ ಪರ್ಸೆಂಟೇಜ್ ಆಫ್ ಪೀಪಲ್ಗೆ ಅದು ಬೇಕಿರುತ್ತೆ, ಅಂಥವ್ರಿಗೆ ಖಂಡಿತ ಮಾಡ್ತೀವಿ. ಈಗ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ 25 ವರ್ಷದೊಂದು ಬಂದುಬಿಟ್ಟು ACL ಟೇರ್ ಅಂತ ಹೇಳ್ತೀವಿ. ACL ಅನ್ನೋದು ಜಾಯಿಂಟ್ ಒಳಗಡೆ ಇರೋಂಥ ಒಂದು ಲಿಗಮೆಂಟ್, ಮೊಣಕಾಲು ಜಾಯಿಂಟ್ ಒಳಗಡೆ ಇರೋಂಥ ಒಂದು ಲಿಗಮೆಂಟ್ ಅಂದರೆ ಸ್ನಾಯುಗಳು ಅಂತ ಹೇಳ್ತೀವಿ, ಮೂಳೆಗಳನ್ನು ಹಿಡಿದಿಟ್ಕೊಳ್ಳೋಂಥ ಹುರಿಗಳು. ಸೊ ಈಗ ACL ಟೇರ್ ಆಗಿದೆ, ಕಟ್ ಆಗಿದೆ ಜಾಯಿಂಟ್ ಒಳಗಡೆಗೆ ಅಂತಂದರೆ ಅದು ತಂತಾನೇ ಜೋಡಣೆ ಆಗೋದಿಲ್ಲ. ನೀವು ಅದಕ್ಕೆ 6 ತಿಂಗಳು ಬಿಡ್ಬೋದು, ವರ್ಷ ಬಿಡ್ಬೋದು, 10 ವರ್ಷ ಬಿಟ್ಟರು ಅದು ಹಾಗೆ ಉಳ್ಕೊಳ್ಳುತ್ತೆ. ಅದನ್ನ ಹಾಗೆ ಬಿಟ್ಟರೆ ನಡೆಯುತ್ತಾ? ಹಾಗೆ ಬಿಟ್ಟರೆ ನಡ್ಕೊಂಡು ಓಡಾಡ್ಬೋದು. ಬಟ್ ಅದರಿಂದಾಗಿ ಆರ್ಥರೈಟಿಸ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಟ್ವಿಸ್ಟಿಂಗ್ ಟರ್ನಿಂಗ್ ಮೂವ್ಮೆಂಟ್ ಮಾಡಿದಾಗೆಲ್ಲ ಮತ್ತು ಬಾಕಿ ಜಾಯಿಂಟ್ ಒಳಗಡೆ ಇರೋವಂಥ ಮೆನಿಸ್ಕಸ್ಸು, ಕುಷನ್ಸು ಅದೆಲ್ಲದಕ್ಕೂ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಯಂಗ್ ಪೀಪಲ್ಲಿ ಅದಕ್ಕೆ ACLಗೆ ರೀಕನ್ಸ್ಟ್ರಕ್ಷನ್ ಸರ್ಜರಿ ಬೇಕಾಗುತ್ತೆ. ಸೊ ಆವಾಗ ನಾನು ಇಲ್ಲ ಬರೀ ಏನೋ ಮಾಡಿ ಏನೋ ಎಕ್ಸಸೈಸ್ ಹೇಳ್ತೀನಿ ಇಲ್ಲ. ಸೊ ಅವರಿಗೆ ಇರೋವಂಥ ಒಂದು ಕಂಡೀಷನ್ನ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದರೆ, ಬಟ್ 90-95% ಜನರಿಗೆ ಎಕ್ಸಸೈಸ್ ಬೇಸ್ಡ್ ಟ್ರೀಟ್ಮೆಂಟ್ ಮಾಡೇ ಖಂಡಿತ ಗುಣ ಮಾಡ್ಬೋದು. ಬಟ್ ಎಲ್ಲರಿಗೂ ಮಾಡೋಕ್ಕಾಗತ್ತಾ? ಇಲ್ಲ. ಕೇಸ್ ಟು ಕೇಸ್. ಹೌದು, ಎಕ್ಸಾಕ್ಟ್ಲಿ.